ಹಾಯ್ ಹಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಬಂದಿದ್ದೀವಿ BR ಹಿಲ್ಸ್, ಬಿಳಿಗೆರೆ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಹತ್ರಕ್ಕೆ. ಸೊ ಇಲ್ಲಿಂದ ಸರಿಸುಮಾರು 2 ಕಿಲೋಮೀಟರ್ ಇದೆ. ಇಲ್ಲಿಂದ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈ ರೋಡು ಮತ್ತು ಆ ರಂಗನಾಥ ಸ್ವಾಮಿ ಟೆಂಪಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಬನ್ನಿ. ಬಿಳಿಗೆರೆ ರಂಗನಾಥ ಬೆಟ್ಟ, BR ಹಿಲ್ಸ್ 2 ಕಿಲೋಮೀಟರ್ ಇದೆ. ಗುರುಗಳೇ, ಸಣ್ಣದಾದ ಒಂದು ಹಿಸ್ಟ್ರಿ ಹೇಳ್ತೀನಿ ಕೇಳಿ. ಈ ಬಿಳಿಗಿರಿ ಬೆಟ್ಟ ಚಾಮರಾಜನಗರ ಡಿಸ್ಟಿಕ್ಗೆ ಸೇರುವಂಥದ್ದಾಗಿದೆ. ಸೀ ಲೆವೆಲಿಂದ 5000 ಅಡಿಗಳಷ್ಟು ಎತ್ತರದಲ್ಲಿದೆ. ಮತ್ತು ಇಲ್ಲಿ ಬರುವ ಎಲ್ಲ ಬೆಟ್ಟ ಗುಡ್ಡಗಳನ್ನು BR ಹಿಲ್ಸ್ ಅಂತಲೇ ಕರೆಯುತ್ತಾರೆ. ಮತ್ತು ಇಲ್ಲಿ ಸಾಕ್ಷಾತ್ ವಿಷ್ಣುದೇವರೇ ಶ್ರೀ ರಂಗನಾಥ ಸ್ವಾಮಿ ಅನ್ನುವ ಹೆಸರಲ್ಲಿ ನೆಲೆಸಿದ್ದಾರೆ. ಬಿಳಿಗಿರಿ ಅಂದರೆ ಏನಂದರೆ ಅರ್ಥ, ಬಿಳಿ ಅಂದರೆ ಬಿಳುಪು, ಗಿರಿ ಅಂದರೆ ಬೆಟ್ಟ. ಸೊ ಇದು ಎರಡು ಸೇರಿದರೆ ಬಿಳಿಗಿರಿ ಆಗುತ್ತೆ. ಇಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ ಇಲ್ಲಿ ಬಿಡುವ ಸಂಪಿಗೆ ಹೂಗಳು ಬಂದ್ಬಿಟ್ಟು ಬಿಳಿ ಕಲರಲ್ಲಿರುತ್ತೆ, ಹಾಗಾಗಿ ಬಿಳಿಗಿರಿ ಅಂತ ಹೇಳ್ಬಿಟ್ಟು ಕರೀತಾರೆ. ದೇವಸ್ಥಾನ ಬಂದ್ಬಿಟ್ಟು ಸರಿಸುಮಾರು 500 ವರ್ಷಗಳ ಹಿಂದೆನೇ ನಿರ್ಮಾಣವಾಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ದೇವಸ್ಥಾನವು ಮೇನ್ ಆಗಿ ಸೋಲಿಗರ ಜನಾಂಗಕ್ಕೆ ಸೇರಿದಂಥದ್ದು. ಅದಾದ ನಂತರ ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರು ಒಡೆಯರ್ ವಂಶದವರು ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಗುರುಗಳೇ, ಪಾರ್ಕಿಂಗ್ ಚಾರ್ಜು ಅಂದರೆ ದೇವಸ್ಥಾನ ಚಾರ್ಜು 30 ರೂಪಾಯಿ ತೊಗೊಂಡಿದ್ದಾರೆ. ಇಲ್ಲಿಗೆ KSRTC ಬಸ್ ಸಹ ಬರುತ್ತೆ. ಇಲ್ಲಿ ನೋಡಿ, ಬೆಂಗಳೂರು ಟು ಬಿಳಿರಂಗನ ಬೆಟ್ಟ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಲೆಫ್ಟ್ ಹೋಗ್ಬೇಕು ನಾವು. ಗುರುಗಳೇ, ಟೆಂಪಲ್ ಹತ್ರ ಬಂದ್ವಿ. ನೋಡಿ ದೇವಸ್ಥಾನ ಮುಂದೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಹೆಂಗಿದೆ. ನೋಡಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಬನ್ನಿ ಒಳಗೆ ಹೋಗ್ಬಿಟ್ಟು ನೋಡೋಣ. ಇಲ್ಲಿ ನೋಡಿ ಶೌಚಾಲಯ ಇದೆ. ಸೊ ವಾಶ್ರೂಮ್ಗೆಲ್ಲ ಹೋಗೋರು ಅಲ್ಲಿಗೆ ಹೋಗ್ಬೋದು. ಇಲ್ಲಿ ಕಾರ್ ಪಾರ್ಕಿಂಗು ಇದೇನು ಕಾಣ್ತಿದೆ ಇಲ್ಲಿ. ಆ ಕಡೆ ಬಂದ್ಬಿಟ್ಟು 2 ವೀಲರ್ ಪಾರ್ಕಿಂಗು. ಸೊ ಮೇಲೆ ಹೋಗೋಣ. ಸ್ವಾಮಿ ನಾಮ 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 ಸ್ವಾಮಿ. ಗುರುಗಳೇ, ನಾಮ ಇಡ್ಸ್ಕೊಂಡ್ವಿ. ನೀರಷ್ಟು ನೋಡ್ಸು ಇಲ್ಲಿ. ನಿಂದು ನಂದು ನೀರಷ್ಟು. ಬೆಟ್ಟ ಇದೆ. ಚಿಕ್ಕ ಬೆಟ್ಟನ ದೊಡ್ಡ ಬೆಟ್ಟನ ಇದು. ಸೊ ಸುಮಾರು ಒಂದು 40-50 ಮೆಟ್ಲಿರ್ಬೋದು ಅಷ್ಟೇ. ಅದು ಹತ್ತದ ಮೇಲೆ ನೋಡಿ ಮೇನ್ ಎಂಟ್ರೆನ್ಸು. ಒಳ್ಳೆ ಇದೇನು ನೀವು ನೋಡ್ತಾ ಇದ್ದೀರಾ, ಇದು ಗೋಪುರ. ಮುಂದೆ ಸಿಗೋದೆ ನಿಮಗೆ ಸ್ವಾಮಿಯ ಸನ್ನಿಧಿ. ಗುರುಗಳೇ, ಇದೇನು ಕ್ಯೂ ನೋಡ್ತಿದ್ದೀರಾ ನೀವು? ಇದೆಲ್ಲ ವೀಕ್ ಡೇಸಲ್ಲಿ ಏನಾದರೂ ಒಂದು ಹಬ್ಬ ಇದ್ದಾಗ, ವಿಶೇಷ ಪೂಜೆಗಳಿದ್ದಾಗ ಇದೆಲ್ಲ ನೋಡಿ, ಇದೆಲ್ಲ ತುಂಬಿರುತ್ತೆ. ಗುರುವಾರ ಆಗಿರೋದ್ರಿಂದ ಅಂದರೆ ವೀಕ್ ಡೇ ಅಲ್ವಾ. ಸೊ ಇವತ್ತೇನೂ ವಿಶೇಷತೆ ಇಲ್ಲ. ಸೊ ಹಾಗಾಗಿ ನಮಗೆ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಫುಲ್ ಖುಷಿ ಆಯಿತು. ರಂಗನಾಥ ಸ್ವಾಮಿ ಅಂತೂ ಎದ್ದು ಬಂದಂಗೆ ಇದೆ. ಸೊ ಮತ್ತು ಮೂಲ ದೇವರು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಸತಿ ವಿಸಿಟ್ ಮಾಡಿ BR ಹಿಲ್ಸ್ ಬಂದಾಗ. ಗುರುಗಳೇ, ಬಾಗಿಲ ಮೇಲೆ ದಶಾವತಾರಗಳನ್ನು ವರ್ಣಿಸಿದ್ದಾರೆ. ಇದು ಹೆಂಗಿದೆ, ಯಾವ ಥರ ಯಾವ ಅವತಾರ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಹೇಳ್ತೀನಿ. ಡೋರ್ ಮೇಲೆ ದಶಾವತಾರಗಳನ್ನು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಗುರುಗಳೇ, ಮೊದಲನೇ ಅವತಾರ ಬಂದ್ಬಿಟ್ಟು ಮತ್ಸ್ಯ ಅಂದರೆ ಮೀನು, ಎರಡನೇ ಅವತಾರ ಬಂದ್ಬಿಟ್ಟು ಕೂರ್ಮ ಅಂದರೆ ಆಮೆ, ಮೂರನೇ ಅವತಾರ ವರಾಹ ಅಂದರೆ ಹಂದಿ, ನಾಲ್ಕನೇ ಅವತಾರ ನರಸಿಂಹ ಅವತಾರ ಅಂದರೆ ಸಿಂಹ, ಮತ್ತು ವಾಮನ ಅವತಾರ, ಅದಾದ ಮೇಲೆ ರಾಮನ ಅವತಾರ, ಅದಾದ ಮೇಲೆ ಬಲರಾಮನ ಅವತಾರ, ಅದಾದ ಮೇಲೆ ಕೃಷ್ಣನ ಅವತಾರ, ಅದಾದ ಮೇಲೆ ಪರಶುರಾಮ, ಮತ್ತು ಲಾಸ್ಟಿಗೆ ಕಲ್ಕಿ ಅವತಾರ.
ಭಕ್ತಾದಿಗಳ ಗಮನಕ್ಕೆ, ಇದು ಪ್ಲಾಸ್ಟಿಕ್ ಮುಕ್ತ ಪ್ರದೇಶ. ಇಲ್ಲಿ ಧೂಮಪಾನ, ಮದ್ಯಪಾನ, ಪ್ಲಾಸ್ಟಿಕ್ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಅರ್ಧಕ್ಕೆ ಕಟ್ ಮಾಡಿ ಅದು ಬರುತ್ತೆ ಹಿಂಗೆ ಅನ್ನಿ. ಬಿಸ್ಕೆಟ್ಗೆ ಹಿಂಗೆಲ್ಲ ಬಂದಿದೆ. ಕೊಡಿ ಕೊಡಿ, ಕೈ ಕೊಡಿ, ಕೈ ಇಲ್ಲಿ ಕೊಡಿ, ಬರಲಿ. ಇಲ್ಲೆಲ್ಲ ನೋಡಿ ಬಿಸ್ಕೆಟ್ ಹಾಕ್ತಿದ್ದಾರೆ. ನಡಿ, ಅದು ಇಟ್ಕೋ ನೋಡು, ಅದು ಹಾಂ ನಡಿ ತಗೊಳ್ಳೋ. ನಾವು ಹಳ್ಳಿ ಕಡೆಯಿಂದ ಬಂದರೆ ನೋಡಿ ಈ ರೂಟಲ್ಲಿ ಬರಬೇಕು. ಅಲ್ಲಿಂದ ಸ್ಟೆಪ್ಸ್ ಇದೆ ನೋಡಿ, ಹಾಗೆ ಬೆಟ್ಟ ಹತ್ಕೊಂಡು ಬಂದರೆ ನೋಡಿ ಕೊನೆಗೆ ಇಲ್ಲಿಗೆ ಬರ್ತೀವಿ. ಸೊ ಇಲ್ಲಿ ಸಮಯ ಹಾಕಿದ್ದಾರೆ ನೋಡಿ, ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆವರೆಗೂ, ಮತ್ತು ಸಂಜೆ 4ರಿಂದ 8 ಗಂಟೆವರೆಗೂ ಇರುತ್ತೆ ದೇವಸ್ಥಾನ. ಸೊ ನೀವು ಯಾರಾದರೂ ಕಾಣಿಕೆನ ಅದು ಇದು ಸಲ್ಲಿಸ್ಬೇಕಂದ್ರೆ ಇದಕ್ಕೆ ಸ್ಕ್ಯಾನ್ ಮಾಡಿಬಿಟ್ಟು ಕಾಣಿಕೆನ ಸಲ್ಲಿಸಬಹುದು. ಗುರುಗಳೇ, ದರ್ಶನ ಅಂತೂ ಮುಗೀತು. ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ದೇವರು ಎದ್ದು ಮುಂದೆ ಬಂದಂಗೆ ಐತೆ. ಸೊ ನೀವು ಯಾರು ಮಿಸ್ ಮಾಡ್ಕೋಬೇಡಿ ಬಿಳಿಗೇರಿಗೆ ಬಂದರೆ. ಸೊ ಬಿಳಿಗೇರಿಗೆ ಬಂದರೆ ರೆಸಾರ್ಟಲ್ಲಿ ಸ್ಟೇ ಆಗ್ಬೋದು. ಅದು ಬಿಟ್ಟರೆ ಈ ಟೆಂಪಲ್ ನೋಡ್ಬೋದು. ಈ ಟೆಂಪಲ್ ನೋಡಾದ್ಮೇಲೆ ಇವತ್ತು ಗುರುವಾರ ಆಗಿರೋ ಕಾರಣ ತುಂಬ ಫ್ರೀ ಆಗಿದೆ. ಸೊ ಈಗ ಮೆಟ್ಲಿಂದ ಇಳಿದು ಬರ್ತಾ ಇದ್ದೀನಿ. ದರ್ಶನ ಅಂತೂ ಸೂಪರ್ ಆಗಾಯಿತು. ಸೊ ಇದೇ ಥರ ಇನ್ನೂ ಒಳ್ಳೆ ವಿಡಿಯೋನ ತೊಗೊಂಬರ್ತಾ ಇರ್ತೀನಿ ನಿಮ್ಮ ಮುಂದೆ. ಸೊ ಅಲ್ಲಿವರೆಗೂ ಸಿಗುವ. ಟಾಟಾ, ಬಾಯ್ ಬಾಯ್.